ಒಟ್ಟಿಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಇಡೀ ಪಕ್ಷ ಒಮ್ಮತದಿಂದ ನಾವು ಮೇಟಿ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವೆಲ್ಲ ನಮ್ಮ ವರದಿಯನ್ನು ತರಿಸ್ಕೊಂಡು ಪ್ರತಿ ಬೂತ್ನಲ್ಲೂ ಕೂಡ ನಾವು ಸರ್ವೆ ಮಾಡಿ ವರದಿ ತರಿಸಿ ಆ ಕುಟುಂಬಕ್ಕೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲರತ್ರನೂ ಕೂಡ ಮಾತಾಡಿದರು. ಸೊ ಪಕ್ಷ ಒಮ್ಮತದಿಂದ ನಮ್ಮ ಅಭ್ಯರ್ಥಿಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಮೇಟಿಯವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಪಕ್ಷದ ಒಂದು ಸಂಪ್ರದಾಯದಂತೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ವರ್ಗದ ಜನರು ಕೂಡ ಇವತ್ತು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅನೇಕರು ಇವತ್ತು BJPಯಿಂದ ಕೂಡ ನಮ್ಮ ಪಕ್ಷಕ್ಕೆ ಬರಲಿಕ್ಕೆ ಭಾಳ ಜನ ಎಲ್ಲ ನನ್ನ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಲೀಡರ್ಸ್ ಹತ್ರ ಎಲ್ಲ ಕೂಡ ಮಾತಾಡಿದ್ದಾರೆ. ನಾವನ್ನೆಲ್ಲ ಕೂಡ ನಾವು ಸೇರಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ ವಾರ ನಾವು ನಮ್ಮ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಂಥ ಚರಂತಿಮಠ್ ಮನೆಗೆ ಕೂಡ ನಾವು ಭೇಟಿ ಮಾಡಿ ಅವರು ಕೂಡ ನಮಗೆ ಈ ಒಂದು ಎಲೆಕ್ಷನ್ಗೆ ಅವರು ಕೂಡ ಕಳೆದ ಚುನಾವಣೆಯಲ್ಲಿ 10,000 ವೋಟ್ ತೋಡ್ಕೊಂಡಿದ್ರು. ಅವರು ಕೂಡ ನಮಗೆ ಬೆಂಬಲವನ್ನು ಕೊಡಲಿಕ್ಕೆ, ನಮ್ಮ ಜೊತೆ ಸೇರಿ ಕೆಲಸ ಮಾಡಲಿಕ್ಕೆ ಅವರು ಒಪ್ಪಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಸುಮಾರು ನೂರಾರು ಜನ ಕಾರ್ಯಕರ್ತರು, ಮುಖಂಡರು ಕೂಡ ನಮ್ಮ ಪಕ್ಷಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಮೇಟಿಯವರ ದೂರದೃಷ್ಟಿಯ ಕನಸು ಇಲ್ಲೊಂದು ಸಿಟಿಗೆ, ಆರೋಗ್ಯ ಕ್ಷೇತ್ರಕ್ಕೆ ನಾವು ಒಂದು ಹೊಸ ರೂಪ ಕೊಡಬೇಕು, ಸಾರ್ವಜನಿಕರಿಗೆ ಸಹಾಯ ಆಗಬೇಕು ಅಂತೇಳಿ ಫ್ರೀ ಹಾಸ್ಪಿಟ್ಲ್ ಆಗಬೇಕು ಅನ್ನೋದು ಅವರ ಆಸೆ, ಹೋರಾಟ ಎಲ್ಲ ಕೂಡ ಇತ್ತು. ಅದನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ನಾವೆಲ್ಲ ಸೇರಿ ಅವರ ಆಸೆಯನ್ನು ಈಡೇರಿಸಿದ್ದೇವೆ. ಅವರು ಜನರಿಗೋಸ್ಕರ ಕೇಳ್ತಾಯಿದ್ರು. ಇದಲ್ಲದೆ ಅವರು ಕೂಡ ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳ ಜೊತೆ ಸೇರಿ ಅವರು ಕೂಡ ರೈತರಿಗೆ ಇವತ್ತು ಏನು ಒಂದು ಪರಿಹಾರವನ್ನು ಕೊಡಬೇಕು ಮುಳುಗಡೆ ಪ್ರದೇಶದಲ್ಲಿ ಅಂತ ಏನು ಕೇಳಿದ್ರು, ಅದಕ್ಕೂ ಕೂಡ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಒಂದು ಕನ್ಸೆಂಟ್ ಅವಾರ್ಡನ್ನು ಮಾಡಿ ಅದಕ್ಕೂ ಕೂಡ ಇವತ್ತು ನಾವು ಅವರಿಗೆಲ್ಲ ಒಂದು ಸಹಾಯವನ್ನು ಮಾಡೋಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಈ ನಗರ ಭಾಳ ಪ್ಲ್ಯಾಂಡ್ ನಗರ, ಇದು ಭಾಳ ಸ್ವಚ್ಛತೆಯಿಂದ ಭಾಳ ಬೆಂಗಳೂರು ನಗರಕ್ಕೆ ಯಾವ ರೀತಿ ಒಂದು ರೂಪ ಕೊಟ್ಟಿದ್ದೇವೆ ಅದಕ್ಕಿಂತ ಚೆನ್ನಾಗಿ ಇವತ್ತು ಈ ಹೊಸ ಟೌನ್ಶಿಪ್ಪು ಇಲ್ಲಿ ಕಾರ್ಯರೂಪ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದೆ. ಸೊ ಏನೇ ಅಭಿವೃದ್ಧಿ ಕೆಲಸ ಇದ್ದರೂ ಕೂಡ ನಮ್ಮ ಸರ್ಕಾರ ಜನರ ಸೇವೆ ಮಾಡಲಿಕ್ಕೆ ಬದ್ಧವಾಗಿದೆ. ಆಲ್ ಬೈ ಎಲೆಕ್ಷನ್ಸಲ್ಲಿ ಕೂಡ ಇವತ್ತು ನಾವು ಹಿಂದೆ ಎಲ್ಲ ನಾವು ಗೆದ್ಕೊಂಡು ಬಂದಿದ್ದೇವೆ. ಇದು ಕೂಡ ನಮಗೆ ಎಲ್ಲ ಥರದ ಏನು ಗೆಲುವಿಗೆ ಎಲ್ಲ ಥರದ ಸೂಚನೆಗಳು ನಮಗೆ ಇವೆ. ಸೊ ನಮ್ಮ ಸೀಟನ್ನು ನಾವು ಉಳಿಸ್ಕೊಳ್ತೇವೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಏನು ಮಾತು ಕೊಟ್ಟಿದ್ದೋ ಜನರಿಗೆ, ಎಲ್ಲ ವರ್ಗಕ್ಕೆ ಏನು ಮಾತು ಕೊಟ್ಟಿದ್ದೋ, ಏನು ಗ್ಯಾರಂಟಿಗಳಿಗೆ ಹೇಳಿದ್ದೋ, ಏನು ನಮ್ಮ ಮ್ಯಾನಿಫೆಸ್ಟೋಗೆ ಹೇಳಿದ್ದೋ ಅವೆಲ್ಲ ಕೂಡ ಇವತ್ತು ಉಳಿಸ್ಕೊಂಡು ಆ ಹೆಣ್ಣುಮಕ್ಕಳು ಮತ್ತು ಗ್ರಾಹಕರು ಯಾರು ಮನೆ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ, ಯಾರು ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ, ನಾನು BJP ಇದ್ದರೂ ಕೂಡ ನಮ್ಮ ಕುಟುಂಬದವರು ನಾವೆಲ್ಲ ಈ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತೇವೆ. ಯಾರು ಎಲ್ಲ ತಾಯಂದಿರೆಲ್ಲ ಉಚಿತವಾಗಿ ಯಾರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅವರು ಇಂಥ ಸರ್ಕಾರ ನಾವು ಉಳಿಸ್ಕೊಳ್ಬೇಕು, ನಾವು ಸಹಾಯ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಇವತ್ತು ನಮಗೆ ಸಹಾಯ ಮಾಡಲಿಕ್ಕೆ ಬೇಕಾದಷ್ಟು ಪತ್ರಗಳು ಕೂಡ ಎಲ್ಲ ಬರೀತಾ ಇದ್ದಾರೆ. ಸೊ ಇಷ್ಟು ಉಪಕಾರ ಸ್ಮರಣೆ ಇಟ್ಕೊಂಡಿರೋಂಥ ಎಲ್ಲ ವರ್ಗದ ಜನರ ನಮಗೆ ಭಾಳ ಸಂತೋಷ ಆಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ನೋಡಿ ನಮ್ಮ ಹೊಸ ನೂತನವಾಗಂಥ ನಮ್ಮ ಮೇಟಿಯವರ ಸುಪುತ್ರನಿಗೆ ಆಯ್ಕೆ ಮಾಡಿದ್ದೇವೆ. ನೀವು ಎಲ್ಲ ಕೂಡ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮಲ್ಲೂ ಮನವಿ ಮಾಡ್ತೀನಿ. ನಾನು ಬಂದ ತಕ್ಷಣ ನಿಮ್ಮ ಸ್ಥಳೀಯ ಮಾಧ್ಯಮದವರು ನನಗೆ ಮುಖ್ಯಮಂತ್ರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ, ಒಂದು ಹೊಸ ನೀತಿ ಬಗ್ಗೆ. ಅದನ್ನು ನಾವು ಹೋಗಿ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ ಕರೆದು, ಅಧಿಕಾರಿಗಳು ಕರೆದು ಅದು ಯಾವ ರೀತಿ ಸರಿ ಮಾಡಬೇಕು ಅದನ್ನು ಸರಿ ಮಾಡ್ತೀವಿ. ವಿಶ್ವಾಸ ಇರಲಿ. ನಿಮಗೇನು ಒಂದು ಭಾವನೆ ಇದೆ, ನಿಮಗೇನು ತೊಂದರೆ ಆಗ್ತದೆ ಅಂತ ಕೆಲವು ಮಾಧ್ಯಮದವರು ತಿಳಿಸಿದ್ದಾರೆ, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ ಅಧಿಕಾರ ಮತ್ತು ಹಣದ ದುರುಪಯೋಗ ಮಾಡ್ಬೋದು ಅಂತ BJP ಅವರು ಆರೋಪ ಮಾಡ್ತಾರೆ. ಅಲ್ಲಪ್ಪ, BJP ಆರೋಪ ಸೋಲಿನ ಭಯದಿಂದ ಹೇಳ್ತಾರೆ. ಅಧಿಕಾರ ಏನು ಅಧಿಕಾರ, ಚುನಾವಣಾಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಎಲೆಕ್ಷನ್ನು ನಾವೀಗೇನು ಮೊದಲು ಅವರು BJP ಅವ್ರು ಕೊಟ್ಟರಲ್ಲ, ಎಲೆಕ್ಷನ್ನು ಒಂದು ವಾರ ಮುಂಚಿತವಾಗಿ 10,000 ಆ ಥರ ನಾವೇನು ಕೊಡ್ತಾ ಇಲ್ವಲ್ಲ. ಪ್ರತಿ ಅಕೌಂಟ್ಗೂ 2,000 ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದೀವಿ. 200 ಯೂನಿಟ್ ಕೊಡ್ತೀವಿ ಅಂತ ಕೊಟ್ಟಿದ್ದೀವಿ. 10 kg ಅಕ್ಕಿ ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದೇವೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳಿದ್ದೇವೆ, ಅವ್ರು ಓಡಾಡಿದ್ದಾರೆ.
ಅದು ನಮ್ಮ ಕೊಟ್ಟ ಮಾತು ನುಡಿದಂತೆ ನಡೆಯುವಂಥ ಈ ಬಸವಣ್ಣನ ನಾಡಿನಲ್ಲಿ ಅವರ ಮಾತಿನಂತೆ ನುಡಿದಂತೆ ನಡೆದಿದ್ದೇವೆ. ಇದು ನಮ್ಮ ಶಕ್ತಿ. ಅವ್ರಿಗೆ ಅಧಿಕಾರ ಇತ್ತಲ್ಲ, ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇತ್ತು, ಶೆಟ್ಟರ್ ಸರ್ಕಾರ ಇತ್ತು. ಆಗೇನಾದ್ರು ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಅವ್ರು ಮಾಡಿದ್ರಾ? ಯಾರು ಒಬ್ಬರ ಹೆಣ್ಮಗಳಿಗೆ ಏನಾದ್ರು ಒಂದು ಸಹಾಯ ಆಗಿತ್ತಾ? ಯಾರು ಯುವಕರಿಗೆ ಸಹಾಯ ಆಗಿತ್ತಾ? ಮನೆಗೆ ಏನಾದ್ರು ಅಕ್ಕಿ ಕೊಟ್ಟಿದ್ರಾ? ಏನು ಮಾಡೋಕ್ಕಾಗಿಲ್ಲ. ನಾವು ಕೊಟ್ಟಿದ್ದೇವೆ, ಜನ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬದ್ಧರಾಗಿದ್ದಾರೆ. ಅದಕ್ಕೆ ನಮ್ಮ ಬೈ ಎಲೆಕ್ಷನಲ್ಲಿ ಬೊಮ್ಮಾಯಿ ಸುಪುತ್ರನ ಸೋಲಿಸಿದ್ರು, ಕುಮಾರಸ್ವಾಮಿ ಸುಪುತ್ರನ ಸೋಲಿಸಿದ್ರು, ಸಂಡೂರಲ್ಲಿ ಸೋಲಿಸಿದ್ರು. ನಮ್ಮ ಸೀಟ್ ನಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ.